ಉದಯವಾಣಿಯು ಉದಯ ಕಿಚನ್ ಸಂಸ್ಥೆಯ ಸಹಯೋಗದಲ್ಲಿ ಆಯೋಜಿಸಿದ್ದ ಮನೆ ಮನೆಯಲ್ಲಿ ಯಶೋಧ ಕೃಷ್ಣ ಫೋಟೋ ಸ್ಪರ್ಧೆಯ ಬಹುಮಾನ ವಿತರಣಾ ಕಾರ್ಯಕ್ರಮ ಉಡುಪಿ ಶ್ರೀಕೃಷ್ಣ ಮಠದ ಗೀತಾ ಮಂದಿರದ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಮಠಾಧೀಶರಾದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು, ಕಿರಿಯ ಯತಿಗಳಾದ ಶ್ರೀ ಸುಶ್ರೇಂದ್ರ ತೀರ್ಥ ಶ್ರೀಪಾದರು, ಎಂಎಂಎನ್ಎಲ್ನ ಎಂಡಿ ಮತ್ತು ಸಿಇಒ ಆಗಿರುವ ವಿನೋದ್ ಕುಮಾರ್, ಉದಯ ಕಿಚನ್ಸ್ ಪ್ರೈವೇಟ್ ಲಿಮಿಟೆಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ರಮೇಶ್ ಬಂಗೇರ, ಉದಯವಾಣಿ ಮಣಿಪಾಲ ಮತ್ತು ಮುಂಬೈ ಆವೃತ್ತಿಯ ಸಂಪಾದಕ ಅರವಿಂದ ನಾವಡ, ಎಂಎಂಎನ್ಎಲ್ನ ನ್ಯಾಷನಲ್ ಹೆಡ್ ಮ್ಯಾಗಝಿನ್ ಅಂಡ್ ಸ್ಪೆಷಲ್ ಇನಿಷಿಯೇಟಿವ್ನ ಉಪಾಧ್ಯಕ್ಷ ರಾಮಚಂದ್ರ ಮಿಜಾರ್, ಹಿರಿಯ ವರದಿಗಾರ ಎಸ್ಜಿ ನಾಯ್ಕ್ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ವಿಭಿನ್ನ ಯೋಚನೆ ಮತ್ತು ವಿಭಿನ್ನ ಯೋಜನೆಯ ಪ್ರತೀಕವಾಗಿ ಆರಂಭವಾದ ಯಶೋಧ ಕೃಷ್ಣ ಎಂಬ ಸ್ಪರ್ಧೆಯನ್ನು ಕಳೆದ 9 ವರ್ಷಗಳಿಂದ ಮಂಗಳೂರು, ಉಡುಪಿಯ ಬೇರೆ ಬೇರೆ ಕಡೆ ನಾವು ಬಹುಮಾನ ವಿತರಣಾ ಸಮಾರಂಭವನ್ನು ನಡೆಸಿಕೊಂಡು ಬರ್ತಿದ್ದೇವೆ. ನಮ್ಮ ಸಂಭ್ರಮ ಏನಂತ ಹೇಳಿದ್ರೆ, ಇತ್ತೀಚೆಗೆ ನೂತನವಾಗಿ ಆರಂಭವಾದಂತಹ ಈ ಸುಂದರ ಸಭಾಂಗಣದಲ್ಲಿ ಕೊಡೆಯುಗೊಡೆಯ ಶ್ರೀಕೃಷ್ಣನ ಆ ಪುಣ್ಯ ಭೂಮಿಯಲ್ಲಿ ಗೀತೆಯನ್ನ ವಿಶ್ವವ್ಯಾಪಿಸಿದಂತ ಪರಮ ಪೂಜ್ಯ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಗಳ ದಿವ್ಯ ಉಪಸ್ಥಿತಿಯಲ್ಲಿ ನಿಮಗೆ ಆ ಬಹುಮಾನ ವಿತರಣೆಯನ್ನು ಮಾಡುವಂತ ಅತ್ಯಂತ ಸಂಭ್ರಮದ ಸಾರ್ಥಕ್ಯದ ಕ್ಷಣದಲ್ಲಿ ನಾವು ಭಾಗಿಯಾಗ್ತಾ ಇದ್ದೇವೆ. ಗೀತೆ ನಮ್ಮನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದೆ. ಯಾವ ರೀತಿ ಭಾರತಕ್ಕೆ ಆಗಮಿಸಿದ ರಷ್ಯಾದ ಅಧ್ಯಕ್ಷರಿಗೆ ಭಗವದ್ಗೀತೆಯನ್ನು ಉಡುಗೊರೆ ಕೊಡಬೇಕು ಅಂತ ಆಗಿದ್ರೆ ಅದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಆ ಗೀತೆ ಇಡೀ ಪ್ರಪಂಚದಾದ್ಯಂತ ಪ್ರತಿದಿನ ಪ್ರಸರಿಸುತ್ತಿರುವುದು, ಅದರ ಬೋಧನೆ ಎಲ್ಲರಿಗೆ ದೊರಕುತ್ತಿರುವುದು. ಅಂತಹ ಗೀತಾ ಬೋಧನೆಯ ಶ್ರೇಷ್ಠ ಕೈಂಕರ್ಯವನ್ನು ನಡೆಸಿ ಈ ವಿಶ್ವ ಪರ್ಯಾಯವನ್ನು ಆಚರಿಸುತ್ತಿರುವ ಪರಮ ಪೂಜ್ಯ ಸ್ವಾಮಿಗಳೇ, ನಾವು 9 ವರ್ಷದ ಹಿಂದೆ ಎಲ್ಲರೂ ಬುದ್ಧ ಕೃಷ್ಣ ಸ್ಪರ್ಧೆಯನ್ನು ಆರಂಭಿಸುವ ಸಂದರ್ಭದಲ್ಲಿ ನಾವು ಯಶೋಧ ಕೃಷ್ಣವನ್ನು ಆರಂಭಿಸಿದೆವು. ಯಾಕಂತ ಹೇಳಿದ್ರೆ ಅಮ್ಮ ಎನ್ನುವುದು ಒಂದು ಅದ್ಭುತವಾದ ಪದ. ಅಷ್ಟಮಿಯ ದಿವಸ ಬೆಳಿಗ್ಗೆ 4 ಗಂಟೆಗೆ ಎದ್ದು ಮಕ್ಕಳಿಗೆ ತಿಂಡಿ ಮಾಡಿಸಿ, ಅವರಿಗೆ ಸ್ನಾನ ಮಾಡಿಸಿ, ಅವರಿಗೆ ಬಟ್ಟೆ ಹಾಕಿಸಿ, ಮಧ್ಯಾಹ್ನದ ಊಟ ಮಾಡಿ, ಅವಳು ಊಟ ಮಾಡುವಾಗ ಮಕ್ಕಳಿಗೆ ಉಣಿಸಿ ಒರೆಸಿದ ಕೈಯನ್ನು ತನ್ನ ಬಟ್ಟೆಯಲ್ಲಿ ಒರೆಸುವುದು ಮಾತ್ರ. ಆ ಅಮ್ಮನಿಗೂ ಒಂದು ಪ್ರಾಶಸ್ತ್ಯ ಕೊಡಬೇಕು, ಆ ಮಗುವಿನೊಟ್ಟು ಅಮ್ಮನ ಫೋಟೋಕ್ಕೊಂದು ಅವಕಾಶ ಕೊಡಬೇಕು ಎನ್ನುವ ಬಹಳ ದೊಡ್ಡ ಉದ್ದೇಶದಿಂದ ಯಶೋಧ ಕೃಷ್ಣವನ್ನ ಸ್ಪರ್ಧೆಯನ್ನು ಆರಂಭಿಸಿ ಪ್ರಾರ್ಥನೆಯನ್ನು ಗೌರವಾನ್ವಿತ ಲಕ್ಷ್ಮೀನಾರಾಯಣ ಪಾಡಿಗಾರು ಇವರು ಉಪಾಧ್ಯಾಯ ಪಾಡಿಗಾರು ಅವರು ನಡೆಸಿ ಕೃಷ್ಣನನ್ನು ನಮಗಾಗಿ ಸ್ತುತಿಸಬೇಕು ಅಂತ ಕೇಳಿಕೊಳ್ತಿದ್ದೇನೆ. ಅಮ್ಮ ನೀನು ಕುಮ್ಮನ ಕರೆಯದೇವಿ, ಸುಮ್ಮನೆ ಇದ್ದೇನು ಅಮ್ಮಿಯ ಬೇಡೇನು, ಸುಮ್ಮನೆ ಇದ್ದೇನು ಅಮ್ಮಿಯ ಬೇಡೇನು, ಮೊಮ್ಮಗುನ್ನುತ್ತೇನೆ ಅಮ್ಮ ಉಳಿಯುವುದಿಲ್ಲ. ಪ್ರಾಯೋಜಕರಾಗಿ ನಮ್ಮೊಂದಿಗಿರುವವರು ಇಡೀ ರಾಷ್ಟ್ರ ಹೆಮ್ಮೆ ಪಡಬಹುದಾದಂತ ಒಬ್ಬ ಉದ್ಯಮಿ ರಮೇಶ್ ಬಂಗೇರರವರು. ಅತ್ಯಂತ ಸಣ್ಣ ಆದಾಯದಿಂದ ಆರಂಭಿಸಿದ ಉದಯ ಕಿಚನ್ ನೆಕ್ಸ್ಟ್ ಇವತ್ತು ಕರ್ನಾಟಕಾದ್ಯಂತ 10 ಶಾಖೆಗಳನ್ನು ತೆರೆದು ಅಂತಾರಾಷ್ಟ್ರೀಯ ಮಟ್ಟದ, ರಾಷ್ಟ್ರೀಯ ಮಟ್ಟದ ಸಂಸ್ಥೆಗಳಾದ ಕ್ರೋಮಾ, ರಿಲಯನ್ಸ್ನಂತಹ ಸಂಸ್ಥೆಗಳಿಗೆ ಪೈಪೋಟಿ ನೀಡುವಲ್ಲಿ ಯಶಸ್ವಿಯಾಗಿರುವುದು ನಮ್ಮ ಮಣ್ಣಿನ ಸತ್ವ ಅಂತ ಹೇಳಿಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಕರಾವಳಿ ಕರ್ನಾಟಕ ಕಂಡ ಪ್ರಮುಖ ಬ್ರ್ಯಾಂಡ್ಗಳಲ್ಲಿ ಒಂದಾದಂತ ಉದಯ ಕಿಚನ್ ನೆಕ್ಸ್ಟ್ನ ಮಾಲಕರಾದ ರಮೇಶ್ ಬಂಗೇರರವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ನಮ್ಮ ಸಂಸ್ಥೆಯ ಒಂದು ದೊಡ್ಡ ಚಪ್ಪಾಳೆಯನ್ನ ನೀಡಬೇಕು. ತನ್ನ ಈ ವಯಸ್ಸಿನಲ್ಲೂ ಕೂಡ ಸಾವಿರಾರು ಕೆಲಸದವರನ್ನು ಕಟ್ಟಿಕೊಂಡು ಈ ಸಂಸ್ಥೆಯನ್ನ ನಡೆಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ರೂವಾರಿಯಾಗಿ ನಮ್ಮೆಲ್ಲರ ಬೆನ್ನೆಲುಬಾಗಿ ನಿಂತವರು ನಮ್ಮ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಸಿಇಒ ಆಗಿರುವಂತಹ ಗೌರವಾನ್ವಿತ ವಿನೋದ್ ಕುಮಾರ್ ಅವರು. ಅವರನ್ನ ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಐ ಎಕ್ಸ್ಟೆಂಡ್ ಎ ವೆರಿ ಹಾರ್ಟ್ಲಿ ವೆಲ್ಕಮ್ ಟು ಯು ಸರ್. ಸುಮಾರು ಮುದ್ದು ಕೃಷ್ಣ, ಆ ಕೃಷ್ಣ, ಈ ಕೃಷ್ಣ ಎಲ್ಲ ರಾಶಿ ಇತ್ತು. ಅದ್ರ ನಡುವೆ ನಾವು ಉದಯವಾಣಿಯವರು ಮತ್ತೊಂದು ಮುದ್ದು ಕೃಷ್ಣ ತಂದು ಮಾಡಿದರೆ ಅದೇ ಫೋಟೋ ಇಲ್ಲೂ ಬರ್ಬೋದು ಅನ್ನುವಂಥ ಅನುಮಾನವೂ ಇತ್ತು. ಅದಕ್ಕೋಸ್ಕರ
ಯೋಚನೆ ಮಾಡಿದಾಗ ತಾಯಿಯ ಜೊತೆಗೆ ಒಂದು ಬಂಧವನ್ನು ನಾವು ಕಟ್ಟಿದರೆ ಅದು ನಮ್ಮ ಉದಯವಾಣಿಯ ಪರಂಪರೆಗೂ ಒಂದು ಬಂಧ ಕಟ್ಟದಂಗೆ ಆಗುತ್ತೆ ಅಂತ ಯೋಚನೆ ಮಾಡಿ ಯಶೋಧ ಕೃಷ್ಣವನ್ನು ಆರಂಭ ಮಾಡಿದ್ದು. ಕಾರ್ಯಕ್ರಮದಲ್ಲಿ ಬಹುಮಾನ ವಿತರಣೆಯನ್ನು ಮಾಡಲಿರುವ ಪರಮ ಪೂಜ್ಯ ಸ್ವಾಮೀಜಿಗಳು ಆಶೀರ್ವಚನ ಮಾಡಬೇಕು ಅಂತೇಳಿ ಅವರಲ್ಲಿ ಪ್ರಣಾಮಪೂರ್ವಕವಾಗಿ ಕೇಳಿಕೊಳ್ತೇವೆ. ವಾಸುದೇವಾಯ ಹರಯೇ ಪರಮಾತ್ಮನೆ ಗಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಃ ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮಸ್ಮರಣಾತ್ ಭವೇತ್. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಉದಯವಾಣಿ ಪತ್ರಿಕೆಯು ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಇವತ್ತು ಯಶೋಧ ಕೃಷ್ಣನ ಚಿತ್ರ ಸ್ಪರ್ಧೆಯಲ್ಲಿ ಭಾಗವಹಿಸಿದವರಿಗೆ ಬಹುಮಾನ ವಿತರಣೆಯನ್ನು ಮಾಡ್ತಾ ಇರುವುದು ಬಹಳ ಸಂತೋಷದ ವಿಷಯ. ನಮ್ಮ ಕೃಷ್ಣನಿಗೆ ಇವತ್ತು ತುಂಬ ಸಂತೋಷವಾಗಿದೆ. ಯಾಕೆಂದರೆ ತನ್ನ ತಾಯಿಯ ಜೊತೆಗೆ ಇರುವಂತಹ ಫೋಟೋ ಅದು ಕೃಷ್ಣನಿಗೆ ನೋಡಿದರೆ ಎಷ್ಟು ಸಂತೋಷವಾಗಿರುತ್ತದೆ. ಅಂತಹ ಯಶೋಧ ಕೃಷ್ಣ ಎಂಬ ಹೆಸರಿನಲ್ಲಿ ಇವತ್ತು ಈ ಚಿತ್ರ ಸ್ಪರ್ಧೆಯನ್ನು ಉದಯವಾಣಿ ಪತ್ರಿಕೆ ಮಾಡುವ ಮೂಲಕ ಕೃಷ್ಣನಿಗೆ ಅತ್ಯಂತ ಸಂತೋಷವಾದ ಒಂದು ಕಾರ್ಯವನ್ನು ಮಾಡಿದೆ ಅಂತೇಳಿ ನಾವು ಭಾವಿಸ್ತಾ ಇದ್ದೇವೆ. ನಮ್ಮ ಉದಯವಾಣಿ ಪತ್ರಿಕೆ ಉಡುಪಿ ಕೃಷ್ಣನ ಒಂದು ಅನುಗ್ರಹದಿಂದ ನಾಡಿನಲ್ಲಿ ವಿಶೇಷ ಆಕರ್ಷಣೆಯನ್ನು ಹೊಂದಿದೆ. ಕೃಷ್ಣ ಎಂಬ ಹೆಸರೇ ಆಕರ್ಷಣೆ ಅಂತ ಹೇಳಿ ಅರ್ಥವನ್ನು ಕೊಟ್ಟು ಅಂತಹ ಕೃಷ್ಣನ ಅನುಗ್ರಹದಿಂದ ಹೊರಬಂದಂತಹ ಈ ಉದಯವಾಣಿ ಪತ್ರಿಕೆಯು ಕೂಡ ಜನರ ಮನಸ್ಸಿಗೆ ತುಂಬ ಆಕರ್ಷಕವಾಗಿದ್ದು ಕೃಷ್ಣನ ಒಂದು ವಿಶೇಷ ಅಚ್ಚುಮೆಚ್ಚಿನ ಪತ್ರಿಕೆಯಾಗಿದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಕೃಷ್ಣ ಮಠದ ಎಲ್ಲ ವಾರ್ತೆಗಳನ್ನು ಇಲ್ಲಿಯ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಬಹಳ ಒಂದು ಮುತುವರ್ಜಿಯಿಂದ ಶ್ರದ್ಧೆಯಿಂದ ಪ್ರಕಟಿಸ್ತಕ್ಕಂತಹ ಉದಯವಾಣಿ ಪತ್ರಿಕೆಗೆ ಕೃಷ್ಣನ ವಿಶೇಷ ಅನುಗ್ರಹ ಇದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಕೃಷ್ಣ ಮಠದ ಜೊತೆಗೆ ನಿರಂತರ ಸ್ಪಂದನೆ ಇರತಕ್ಕಂತಹ ಪತ್ರಿಕೆ. ನಮ್ಮ ಪರ್ಯಾಯದಲ್ಲಂತೂ ಉದಯವಾಣಿ ಪತ್ರಿಕೆ ತನ್ನದೇ ಪರ್ಯಾಯ ಎಂಬುದಾಗಿ ಇಟ್ಟುಕೊಂಡು ವಿಶೇಷವಾದ ಪ್ರೋತ್ಸಾಹವನ್ನು ಕೂಡ ನೀಡ್ತಾ ಇದೆ. ನಮ್ಮ ಭಗವದ್ಗೀತಾ ಒಂದು ಪಾಠದ ನಿರಂತರ ಪ್ರಕಟಣೆಯನ್ನು ಕೂಡ ನಮ್ಮ ಉದಯವಾಣಿ ಪತ್ರಿಕೆ ಇದು ಪ್ರಕಟಿಸುವ ಮೂಲಕ ಕೃಷ್ಣನಿಗೆ ಅತ್ಯಂತ ಪ್ರಿಯವಾದಂತಹ ಪತ್ರಿಕೆಯಾಗಿದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಪತ್ರಿಕೆ ಅಂತ ಹೇಳಿದರೆ ಜನ ಸುದ್ದಿಯನ್ನು ಕೊಡತಕ್ಕಂತಹ ಒಂದು ಪತ್ರಿಕೆ ಅಂತ ಹೇಳಿ ಭಾವಿಸ್ತಾರೆ. ಆದರೆ ಕೇವಲ ಸುದ್ದಿಯನ್ನು ಮಾತ್ರ ಕೊಡುವುದು ಪತ್ರಿಕೆಯ ಮುಖ್ಯ ಧರ್ಮ ಅಲ್ಲ. ಸಮಾಜದಲ್ಲಿ ಶುದ್ಧಿಯನ್ನು ಮಾಡುವುದು ಕೂಡ ಪತ್ರಿಕೆಯ ಮುಖ್ಯ ಒಂದು ಉದ್ದೇಶವಾಗಿದೆ. ಈ ದೃಷ್ಟಿಯಲ್ಲಿ ಸುದ್ದಿಯ ಜೊತೆಗೆ ಸಮಾಜದ ಶುದ್ಧಿಯನ್ನು ಮಾಡತಕ್ಕಂಥ ಕೆಲಸವನ್ನು ಉದಯವಾಣಿ ಪತ್ರಿಕೆ ಮಾಡ್ತಾ ಇರುವುದು ಅತ್ಯಂತ ಶ್ಲಾಘನೀಯವಾಗಿದೆ. ಇವತ್ತು ಉದಯವಾಣಿ ಪತ್ರಿಕೆ ಎಷ್ಟು ಜನಪ್ರಿಯವಾಗಿದೆ ಅಂತ ಹೇಳಿದರೆ, ಜನರಿಗೆ ಬೆಳಿಗ್ಗೆದ್ದು ಕಾಫಿ ಕುಡಿಯಲು ಹೋದರೆ ತಲೆಬೇನೆ ಶುರುವಾಗ್ತದೆ. ಹಾಗೆ ಉದಯವಾಣಿಯನ್ನು ಓದದೆ ಹೋದರೂ ಕೂಡ ಏನೋ ಒಂದು ಮನಸ್ಸಿಗೆ ಕಸಿವಿಸಿಯಾಗಿ ಏನೋ ಒಂದು ಕಳ್ಕೊಂಡಂಥ ಭಾವನೆ ಬರ್ತದೆ. ಆದ್ದರಿಂದ ಜನರ ಮನಸ್ಸಿಗೆ ಅದು ಅತ್ಯಂತ ಒಂದು ಆಕರ್ಷಕವಾಗಿ ಜನರ ಮನಸ್ಸನ್ನು ಅದು ಗೆದ್ದಿದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಈ ಯಶೋಧ ಕೃಷ್ಣ ಮೊದಲಾದಂಥ ಹೊಸ ಚಿಂತನೆ, ನೂತನ ಚಿಂತನೆಯ ಕಾರ್ಯಕ್ರಮಗಳ ಮೂಲಕವೂ ಕೂಡ ಈ ಪತ್ರಿಕೆ ಜನಮನಸ್ಸನ್ನು ಗೆದ್ದಿದ್ದು ಅದಕ್ಕೆ ಈ ಯಶೋಧ ಕೃಷ್ಣ ಸ್ಪರ್ಧೆಗೆ ಒಂದು ವಿಶೇಷವಾದ ಸಾಕ್ಷಿಯಾಗಿದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಈ ದೃಷ್ಟಿಯಲ್ಲಿ
ಇಂತಹ ಒಂದು ಉತ್ತಮವಾದ ಮತ್ತು ಧಾರ್ಮಿಕವಾದ ದೃಷ್ಟಿಯುಳ್ಳಂತಹ ಈ ಪತ್ರಿಕೆಯ ಈ ಒಂದು ಬಳಗವನ್ನು ನಾವು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಇಂತಹ ಅನೇಕ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಅದು ಪತ್ರಿಕೆಯನ್ನು ಆದರ್ಶ ಪತ್ರಿಕೆ ಆಗಿ ಬೆಳಗಲಿ ಅಂತ ಹೇಳಿ ಸಂದರ್ಭದಲ್ಲಿ ನಾವು ಹಾರೈಸ್ತಾ ವಿಜೇತರಾದಂಥ ಎಲ್ಲ ಯಶೋಧ ಕೃಷ್ಣರಿಗೂ ಕೂಡ ನಮ್ಮ ಅಭಿನಂದನೆಗಳನ್ನು ಕೃಷ್ಣ ಮಠದ ಅಭಿನಂದನೆಗಳನ್ನು ಕೂಡ ನಾವು ಸಲ್ಲಿಸ್ತಾ ನಮ್ಮ ಮಾತನ್ನು ಮುಗಿಸ್ತಾ ಈ ಸ್ಪರ್ಧೆ ಆಯೋಜಿಸಿದ ಉದಯವಾಣ ಸಮೂಹ ಸಂಸ್ಥೆಗೂ ಕೃತಜ್ಞತೆಯನ್ನು ಹೇಳುತ್ತಾ, ನೀವು ಇವತ್ತು ಮಾತಾಡುವಂಥ ಸಮಯವಲ್ಲ, ಮಕ್ಕಳೆಲ್ಲ ಕೂಗ್ತಾ ಇದ್ದಾರೆ. ಅದರಿಂದಾಗಿ ಎಲ್ರಿಗೂ ಆ ಶ್ರೀಕೃಷ್ಣ ಭಗವಂತ ಅನುಗ್ರಹಿಸಿ ಆಶೀರ್ವದಿಸಲಿ ಅಂತ ಹೇಳುತ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ಈ ಯಶೋಧ ಕೃಷ್ಣ ಸ್ಪರ್ಧೆದ ಕಾಂಪೀಟ್ ಅಂಪಣ ಒಂದು ಪಂಪಣನೇ ಒಂಜಿ ಖುಷಿ ಐಟ್ಲ ಫಸ್ಟ್ ಪ್ರೈಸ್ ಬರ್ಪಂದು ಚೂರ್ಲ ಏನದ್ರಿ ಮಂತ ಕೃಷ್ಣನ ಆಶೀರ್ವಾದ ಬೆತ್ತ ಎಂಕೊಂಡ ಫ್ಯಾಮಿಲಿ ಸಪೋರ್ಟಡು ಮಂತೆಲ್ಲ ಬೆತ್ತ ಟೀಮ್ ಛಾಯಾ ಕುಟ್ಟಿದ್ದು ಎಂಟ್ಲೆಗ್ ಫೋಟೋ ಅಂದ್ಕೊಳ್ಳ ಛಾಯಾ ಕುಟ್ಟಿದ ಟೀಮ್ ದಾಟ್ಲೆಗ ಮಸ್ತ್ ಥ್ಯಾಂಕ್ಸ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ದ ಅಪರ್ಚುನಿಟಿ. ಆ್ಯಕ್ಚುಲಿ ನಾನು ರಿಯಲ್ ಯಶೋಧೆನೆ. ಯಾಕಂತ ಹೇಳಿದ್ರೆ ಇವತ್ತು ನಾನು ಪ್ರೈಸ್ ತೊಗೊಂಡಿರುವಂಥದ್ದು ನನ್ನ ಮಗು ಜೊತೆ ಅಲ್ಲ, ಅದು ನನ್ನ ಕೊಲೀಗ್ ಮಗು. ಆ್ಯಕ್ಚುಲಿ 2 ಇಯರ್ಸಿಂದ ನಾನು ನನ್ನ ಮಗು ಜೊತೆ ಹಾಕ್ತಾ ಇದ್ದೆ, ಬಟ್ ಪ್ರೈಸ್ ಬಂದಿರಲಿಲ್ಲ. ಆ್ಯಕ್ಚುಲಿ ಅವನು ಅಮ್ಮನಿಗಿಂತ ಜಾಸ್ತಿ ನನ್ನ ಜೊತೆನೇ ಇರ್ತಾನೆ, ನನ್ನನ್ನು ತುಂಬ ಹಚ್ಕೊಳ್ತಾನೆ. ಸೊ ಆ ಕಾರಣಕ್ಕೆ ನನ್ನ ಹಸ್ಬೆಂಡ್ ನನಗೆ ಕೊಟ್ಟಿರುವಂಥ ಒಂದು ಐಡಿಯಾ, ನೀನು ಯಾಕೆ ಅವನ ಜೊತೆ ಯಶೋಧ ಕೃಷ್ಣ ಹಾಕಬಾರ್ದು ಅಂತ. ಸೊ ಅನ್ನಂದರೆ ನನಗೆ ತುಂಬ ಮಿಂಗಲ್ ಆಗಿ ನಾನು ಹೇಳಿದ್ ಕೇಳ್ತಾನೆ ಅನ್ನೋ ಕಾರಣಕ್ಕೆ ಫೋಟೋಸ್ ತೆಗೆಸ್ಕೊಂಡ್ವಿ. ನಿಜವಾಗ್ಲೂ ಈವನ್ 0% ನಮ್ಗೆ ಹೋಪ್ ಇರಲಿಲ್ಲ, ಯಾಕಂದ್ರೆ ಅಷ್ಟು ಫೋಟೋಸ್ ಬರ್ತಿದೆ, ಸಿಗೋದಿಲ್ಲ ಅಂತ. ಬಟ್ ರಿಸಲ್ಟ್ ಅನೌನ್ಸ್ ಆದ ದಿನ ಎಲ್ಲರೂ ನನಗೆ ಸ್ಕ್ರೀನ್ಶಾಟ್ ಕಳಿಸುವಾಗ ಪೇಪರ್ ಇದು ರಿಯಲಿ ವಿ ವಾಸ್ ಶಾಕ್. ಸೊ ಥ್ಯಾಂಕ್ ಯು ಸೋ ಮಚ್. ಅವನ ಜೊತೆ ಬಂದಿರೋದಕ್ಕೆ ತುಂಬ ಹೆಮ್ಮೆ ಇದೆ. ಏನಂತ ಹೇಳಿದರೆ ನಾವು ಸಾಧಾರಣ ಒಂದು 45 ವರ್ಷಗಳಿಂದ ನಾವು ಉದಯವಾಣಿಯ ಓದುಗರಾಗಿದ್ದೇವೆ.
ಅದು ನನ್ನ ಮಾವ, ನನ್ನ ಗಂಡ, ನನ್ನ ಮಗ, ಈಗ 4ನೇ ಜನರೇಷನ್ ಆದ ನನ್ನ ಮೊಮ್ಮಗರನ್ನು ಸೇರಿಸ್ಕೊಂಡಿದ್ದೀರಲ್ಲ ಹೇಳಿ ಭಾಳ ಸಂತೋಷ ನನಗೆ. ನನ್ನ ಮೊಮ್ಮಗರನ್ನ ಈ ರೀತಿಯಾಗಿ ಅಂತ ಇಂಥ ಮಧುರ ಕ್ಷಣದಲ್ಲಿ ಅಥವಾ ಈ ಥರ ಒಂದು ಕಾರ್ಯಕ್ರಮದಲ್ಲಿ ನನ್ನ ಮೊಮ್ಮಗ ನನ್ನ ಉದಯವಾಣಿಗೆ ಓದುಗನಾಗ್ತಾನೆ, ಅಥವಾ ಅವನನ್ನ ಮುಂದೆ ಅವನು ಉದಯವಾಣಿ ನೋಡಿದ ಕೂಡ ನಾನು ಇದರಲ್ಲಿ ಕೃಷ್ಣ ಹಾಕಿದ್ದೇನೆ ಅನ್ನುವಂಥ ಸಂತೋಷ ಉಂಟಲ್ಲ, ಅದು ನನಗೆ ಭಾಳ ಸಂತೋಷ. ನಾನು 3 ಪೇಪರ್ ತೆಗೆದಿಟ್ಟಿದ್ದಾನೆ, ಯಾಕಂದರೆ ಅವನು ಮುಂದೆ ಅವನ ಅಜ್ಜನಾಗ ತನಕ ಅವನನ್ನು ಅದನ್ನು ನೋಡ್ಕೊಳ್ಳಿ ಅಂತ ಹೇಳಿ ಈ ಇಂತಹ ಅವಕಾಶವನ್ನು ಕೊಟ್ಟ ಉದಯವಾಣಿಗೆ ಮತ್ತು ಅದಕ್ಕೆ ಸಾಥ್ ಕೊಟ್ಟಂಥ ಉದಯ ಕಿಚರಿಸ್ಟ್ ಹಾಗೂ ಸ್ವಾಮೀಜಿ ನಮಸ್ಕಾರ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶ್ವಿತಾ ಅಂತ, ಮಗು ಹೆಸರು ಲಿಯನ್ಸ್ ಕೃಷ್ಣ ಅಂತ ಹೇಳಿ. ಇದು ನನ್ನ ತಂಗಿದು ಮಗು. ಆದರೆ ಕೃಷ್ಣ ವೇಷ ಹಾಕಿದ್ದು ನಾನು ನನ್ನ ಮಗಳು ಮತ್ತು ಇವನಿಗೋಸ್ಕರ ಹಾಕಿಸಿ ಒಂದು ಫೋಟೋ ತೆಗೆಯುವ ಅಂತ ನನ್ನ ಅನಿಸಿಕೆ ಇದ್ದದ್ದು. ಆದರೆ ನಾವು ಫೋಟೋ ತೆಗಿಲಿಕ್ಕೆ ಹೋಗಬೇಡ್ರೆ ಹೇಳಿದೆ ನಾನು, ಒಂದು ನಿನ್ನದು ಕೂಡ ನಿನ್ನ ಮಗನದು ತೆಗಿಸು ಅಂತ. ಆದರೆ ನಾವು ಹವ್ಯಾಸಕ್ಕೋಸ್ಕರ ತೆಗಿಸಿದ್ದು ಹೊರತು ಕಳಿಸ್ಲಿಕ್ಕೆ ಅಂತ ಹೇಳಿ ತೆಗಿಸಿದ್ದಲ್ಲ. ಅಮ್ಮನ ಹತ್ರ ಎಲ್ಲ ಹೇಳದೆ ಹೋದದ್ದು. ತೆಗಿಸಿದ ನಂತರ ಚಂದ ಕಂಡಿತು, ನಾನು ಅವರಿಗೆಲ್ಲ ಹೇಳದೆ ಕಳಿಸಿಬಿಟ್ಟೆ. ಆದರೆ ಒಂದು ಫೋಟೋ ಬಂದಾಗ ಅವಳು ಹೇಳಿದ್ರು, ನನ್ನಲ್ಲಿ ಕೇಳದೆ ನೀನು ಕಳಿಸಿದೆ ಅಲ್ಲ ಅಂತ. ನನ್ನ ಫೋಟೋ ಬಂತಲ್ಲ, ನನ್ನಲ್ಲಿ ಹೇಳದೆ ಕಳಿಸಿ. ಹೌದಾ, ನಾನು ನೋಡಲಿಲ್ಲ ಅಂತ ಹೇಳುವಾಗ ಫೋಟೋ ಬಂದಿದೆ. ಅವಳಿಗೂ ಕೂಡ ಖುಷಿ ಆಯ್ತಾಗ. ಹಾಗೆ ತುಂಬ ಖುಷಿ ಆಗ್ತಾ ಇದೆ. ಎಲ್ರಿಗೂ ಇದೇ ರೀತಿ ಪ್ರೈಸ್ ಎಲ್ಲ ಸಿಗಲಿ ಅಂತ ನಾನು ಎಲ್ಲರಲ್ಲಿ ಆಶಿಸ್ತೇನೆ. ಈ ಸ್ಪರ್ಧೆಯಲ್ಲಿ 2ನೇ ಬಹುಮಾನ ಬಂದಿರೋದಕ್ಕೆ ತುಂಬ ಖುಷಿಯಾಗಿದೆ. ಅವರು ಹೇಳಿದ ಹಾಗೆ ನಮ್ಮ ಊರಾದ ಚೇರ್ಕಾಡಿ ಅನ್ನುವಂಥದ್ದು ಇಲ್ಲಿ ಬಂದಿರೋದಂತೂ ನಂಗೆ ತುಂಬ ಖುಷಿ. ಅವ್ರು ಏನು ಹೇಳಿದ್ರು ಅಂದರೆ ಸುಬ್ರಹ್ಮಣ್ಯದಿಂದ ಹಿಡಿದು ಬ್ರಹ್ಮಾವರದ ಚೇರ್ಕಾಡಿ ತನಕ ಎಲ್ಲರೂ ಬಂದಿದ್ದಾರೆ ಅಂತ ಹೇಳಿದರು. ಆ ಚೇರ್ಕಾಡಿ ಅನ್ನೋ ಊರು, ನಮ್ಮ ಊರು ಈ ವೇದಿಕೆ ಮೇಲೆ ಹೆಸರು ಬಂದಿರೋದಂತ ತುಂಬ ಖುಷಿಯಾಗಿದೆ. ಆಮೇಲೆ ಕಳೆದ ವರ್ಷ ಸಹ ಕಳಿಸಿದ್ದೆ, ಆದರೆ ಈ ವರ್ಷ ಸ್ಟುಡಿಯೋದವರಿಗೆ ಹೇಳಿ ಫೋಟೋ ತೆಗೆದು ಆ ಕ್ಲಾರಿಟಿ ಎಲ್ಲದೂ ಕನ್ಸಿಡರ್ ಆಗುತ್ತೆ ಈ ಸ್ಪರ್ಧೆಯಲ್ಲಿ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಮತ್ತು ಇದೆಲ್ಲದಕ್ಕೂ ದೇವರ ಆಶೀರ್ವಾದ ಸದಾ ಇರುತ್ತೆ ಅನ್ನೋದು ತುಂಬ ಖುಷಿಯಾಗಿದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗೀತಿಕಾ, ನನ್ನ ಮಗಳ ಹೆಸರು ತ್ರಿಷಿಕಾ. ಈ ಪೊಡವಿಗೊಡೆಯ ಕೃಷ್ಣನೂರಿನಲ್ಲಿ ಈ ಉದಯವಾಣಿ ಪತ್ರಿಕೆ ಯಶೋಧ ಕೃಷ್ಣ ಬಹುಮಾನವನ್ನು ಪಡೆದ ನಾನು ಮತ್ತು ನನ್ನ ಮಗಳು ಇದು 2ನೇ ಬಹುಮಾನ ಪಡೆದಿದ್ದೇವೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗ್ತಾ ಇದೆ ನಮಗೆಲ್ಲರಿಗೂ. ಹಾಗೆಯೇ ಒಂದು ತಾಯಿ ಒಂದು ಮಗು ಸಣ್ಣ ಇರುವಾಗ ಆ ತಾಯಿಗೆ ಆ ಮಗುವಿನ ಹಿಂದೆ ಹೋಗೋದು, ಬೇರೆ ಕೆಲಸ ಹೀಗೆ ಸುಮಾರು ಕೆಲಸಗಳಿರ್ತವೆ. ಆದರೂ ಕೂಡ ಉದಯವಾಣಿ ಪತ್ರಿಕೆಯವರು ಅಂತ ಒಂದು ತಾಯಿಗೆ ಒಂದು ಈ ರಿಕಗ್ನಿಷನ್ ಕೊಟ್ಟಿದ್ದಾರೆ ಅಂತ ಹೇಳೋದು ಇದ್ರೆ, ಸೊ ನಾನು ತುಂಬ ಹೃದಯದಿಂದ ನಿಮಗೆ ಧನ್ಯವಾದವನ್ನು ಸಲ್ಲಿಸ್ತೇನೆ. We are truly blessed by your divine presence here. Esteemed guests, dear parents, and our little Krishnas. Udayavani conducts many events through the year, but this is something very extra special for us when we have gathered to celebrate the purity of mother and child relationship, which cannot be better depicted than the various leelas of Lord Krishna with Ma Yashoda in his Balavatara. Friends, it's a matter of great joy for all of us at Udayavani to host this celebration of one of the most tender bonds in our culture, the divine relationship between Mother Yashoda and Lord Krishna. Through this contest, we are not merely showcasing photographs, but we are reliving the timeless love through the eyes of today's mothers and children. Every photograph that we received carried innocence, devotion, and the warmth of a mother's love and selfless relationship with its child. Our heartfelt gratitude to all parents who shared these precious moments with us. The shortlisted entries published in Udayavani have touched lakhs of hearts, and today we gather here to honor some of the most outstanding ones amongst them. We are indeed deeply blessed to have Param Pujya Swamiji presiding over this ceremony. Swamiji's presence itself elevates this occasion to a different level of spirituality and reminds us of spiritual essence behind the celebration of Yashoda Krishna event. My heartfelt congratulations to all winners and participants. May the divine grace of Lord Krishna and the unconditional love symbolized by Ma Yashoda continue to inspire our families. Thank you. ಪ್ರೋಗ್ರಾಮಿಗೆ ನಾನು ಬ್ಯಾಂಗ್ಳೂರಿಂದ ಬಂದಿದ್ದೇನೆ. ಸೊ
ನನ್ನ ಮಗು ಕೇದಾರ್, ಸೊ ಅವನು 1 ವರ್ಷದೊಳಗೆ ಈ ಪ್ರೈಸನ್ನು ತಗೊಂಡಿದ್ದಕ್ಕೆ ನಂಗೆ ತುಂಬ ಸಂತೋಷ. ಮತ್ತು ಅದು ಎಸ್ಪೆಷಲಿ October 26 ಆಗಿತ್ತು. ಆ ದಿನ ಅವನ ಬರ್ಡೇ ಆಗಿತ್ತು. ಆ ದಿನ ನನಗೆ ವಾಟ್ಸಪ್ ಗ್ರೂಪಲ್ಲಿ ಕಂಗ್ರ್ಯಾಚುಲೇಷನ್ ಅಂತ ಕಂಟಿನ್ಯೂಸ್ ಮೆಸೇಜಸ್ ಬರ್ತಾ ಇತ್ತು. ನನಗೆ ಏನಂತ ಯಾರಿಗೆ ಏನಂತ ಇದು ಕಂಗ್ರ್ಯಾಚುಲೇಷನ್ ಬರ್ತಾ ಉಂಟಂತ ಓಪನ್ ಮಾಡಿ ನೋಡಿದೆ. ಸೊ ಆವಾಗ ಗೊತ್ತಾಯಿತು ಇದು ನನ್ನ ಮಗನಿಗೆ ಕಂಗ್ರ್ಯಾಚುಲೇಷನ್ ಬರ್ತಾ ಇದೆ ಅಂತ. ಸೊ ಬರ್ಡೇ ದಿನ ಅವನಿಗೆ ಇದು ಪ್ರೈಸ್ ದೊರಕಿದೆ. ಸೊ ಉದಯವಾಣಿ ಮತ್ತು ಉದಯ ನೆಕ್ಸ್ಟ್ ಕಿಚನ್ ನೆಕ್ಸ್ಟ್ ಈ ಎರಡಕ್ಕೂ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಈ ಸಂದರ್ಭದಲ್ಲಿ ಪುತ್ತಿಗೆ ಮಠದ ಗೀತಾ ಮಂದಿರದ 3ನೇ ಮಹಡಿಗೆ ಭೇಟಿ ನೀಡಿದ MMNLನ MD ಮತ್ತು CEO ಆಗಿರುವ ವಿನೋದ್ ಕುಮಾರ್ ಅವರು ಆಡಿಯೋ ವಿಜುವಲ್ ಒಳಗೊಂಡ ಶ್ರೀಕೃಷ್ಣನ ವಿಶ್ವರೂಪ ದರ್ಶನ ಮತ್ತು ಮೊದಲ ಮಹಡಿಯಲ್ಲಿರುವ ಶಿಲೆಯಿಂದ ಕೆತ್ತಿಸಿದ ಭಗವದ್ಗೀತೆಯನ್ನು ವೀಕ್ಷಿಸಿ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರ ಕಾರ್ಯಕ್ರಮ, ಕಾರ್ಯಯೋಜನೆ ಮತ್ತು ದೂರದೃಷ್ಟಿತ್ವ ಪ್ರೇರಣಾದಾಯಕ ಮತ್ತು ಅದ್ಭುತ ಎಂದು ಸಂತಸವನ್ನು ವ್ಯಕ್ತಪಡಿಸಿದರು. Divine opportunity to visit Krishna temple and occasion where Yashoda Krishna prize distribution ceremony was happening in Swamiji. And after that we came to this planetarium, Vishwarupa Darshan. Is such an amazing feeling one has getting into this place. The various rupa of Sri Krishna and his various incarnations, his various leelas, his various activities. It looks like one is it's absolutely lively for anyone to see. One feels as if it is one is present in that situation, and it gives such amazing and spiritual feeling the moment you get into this place. I would request all of you, everybody, to come and visit this place. Such a nice thing, Swamiji. You have created this. Will I think people do not know about this. We should do a review of this so that anybody's eye gets open. One feels Swamiji that he is there wherever these things are happening. One feels like that where Krishna is doing all these things, one is there, a part of the whole happening. We have different programs. It's only 5 minutes. 1 hour program, half an hour. Wonderful. Every idea behind this concept is coming in. Swamiji is known for his vision. People talk about his vision, and he is so futuristic. He thinks not for today, he thinks of 10 years and 20 years from now. One is there, a part of the whole happening. We have different programs. It's only 5 minutes program and 1 hour program, half an hour. Sorry, 10 minutes. Wonderful. Every idea behind this concept is coming in. Swamiji is known for his vision. People talk about his vision, and he is so futuristic. He thinks not for today, he thinks of 10 years and 20 years from now. One of the most progressive saints today in India, I would say, Swamiji. Krishna.